ನಿತ್ಯ ಅನುಷ್ಠಾನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ವೀಕ್ಷಕರ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಆಚಾರ ವಿಚಾರಗಳ ಬಗ್ಗೆ, ರಾಶಿ ಭವಿಷ್ಯದ ಬಗ್ಗೆ, ಫಲಾಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಗುರುಜಿಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ಶನಿ ಕಸ ಎಂದರೇನು, ಅಥವಾ ಪ್ರತಿನಿತ್ಯ ಮನೆಯನ್ನು ಸ್ವಚ್ಛಗೊಳಿಸಬೇಕಾ, ಯಾಕೆ ಸ್ವಚ್ಛಗೊಳಿಸಬೇಕು, ಅದರಿಂದ ಸಿಗುವಂತಹ ಫಲ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಯೋಗಗುರು, ಖ್ಯಾತ ಜ್ಯೋತಿಷಿ, ಯೋಗಶಾಸ್ತ್ರ ಪಾರಂಗತರಾದಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ. ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಶುಭವನ್ನು ಉಂಟು ಮಾಡ್ತಾ ಬರಲಿ. ಓಕೆ ಗುರುಗಳೇ, ಇನ್ನು ಶನಿ ಕಸ ಅಂತ ಅಂದರೆ ಏನು? ಪ್ರತಿದಿನವೂ ಕೂಡ ಕೆಲವರು ವಾರಕ್ಕೆ ಒಂದು ಸರಿ 2 ಸರಿ ಒರೆಸ್ತಾರೆ ಮನೆಯನ್ನು, ಅಥವಾ ದಿನ ಗುಡಿಸ್ತಾರೆ. ಆದರೆ ಒರೆಸೋದು ಮಾತ್ರ ವಾರಕ್ಕೆ 1 ಸರಿ, ಆ ಹಬ್ಬ ಹರಿದಿನಗಳು ಜೊತೆಗೆ ವಾರಗಳಿರುತ್ತಲ್ಲ ಆ ಸಂದರ್ಭದಲ್ಲಿ ಮಾತ್ರ ಒರೆಸ್ತಾರೆ. ಆದರೆ ಪ್ರತಿದಿನವೂ ಕೂಡ ಒರೆಸ್ಬೇಕಾ, ಮನೆಯನ್ನು ಕ್ಲೀನ್ ಮಾಡಬೇಕಾ, ಸ್ವಚ್ಛಗೊಳಿಸಬೇಕಾ? ಶನಿ ಕಸ ಅಂದರೆ ಏನು ಮುಖ್ಯವಾಗಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನೋಡಿ, ಮೊದಲನೇದು ಮನೆಯನ್ನು ಸ್ವಚ್ಛ ದಿನವೂ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸ್ವಚ್ಛತಾ ದೃಷ್ಟಿಯಿಂದ, ನೀವೇನು ಹೈಜೀನ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಕರಿತೀರಿ, ಆ ದೃಷ್ಟಿಯಿಂದ ದಿನವೂ ಮನೆಯನ್ನು ಒಂದು ಸತಿ ಗುಡಿಸೋದು, ಸಾರಿಸೋದು ಮಾಡ್ತಕ್ಕಂಥದ್ದು ಬಹಳ 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 ಒಳ್ಳೆಯದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಚಳಿ ಹೆಚ್ಚು ಅಂತ ಏನು ಮಾಡ್ತಾರೆ, ಕೆಳಗಡೆ ಒಂದು ಕಾರ್ಪೆಟ್ ಹಾಕಿಬಿಡ್ತಾರೆ. ಅಲ್ಲಿ ತಡಿಲಿಕ್ಕೆ ಆಗೋದಿಲ್ಲ, ಅವರ ವ್ಯವಸ್ಥೆ ಬೇರೆ. ಇಲ್ಲೂ ಕೆಲವರ ಮನೆಯಲ್ಲಿ ಆ ಥರ ಹಾಕಿರ್ತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಶನಿ ಕಸ ಅಂದರೆ ಏನು, ಅದಕ್ಕೆ ಯಾಕೆ ಆ ರೀತಿಯ ಹೆಸರು ಬಿತ್ತು ಅಂತ ನಾವು ಯೋಚನೆ ಮಾಡಿದ್ರೆ, ನಮ್ಮ ಹಿಂದಿನವರು, ನಮ್ಮ ಹಿರಿಯರು ಮತ್ತು ನಮ್ಮ ಋಷಿಮುನಿಗಳು ಪರಮಾದ್ಭುತವಾಗಿರ್ತಕ್ಕಂತಹ ಅವರು ವಿಜ್ಞಾನಿಗಳು ಮತ್ತು ತಪಸ್ವಿಗಳು ಅಂತಕ್ಕಂಥದ್ದು ಒಂದೊಂದು ಪದದಲ್ಲೂ ಅವರು ಹೇಳಿರ್ತಕ್ಕಂತಹ ಒಂದೊಂದು ವಿಚಾರದಲ್ಲೂ ಕೂಡ ನಮಗೆ ಬಹಳ ಸುವ್ಯಕ್ತವಾಗ್ತಾ ಹೋಗುತ್ತೆ. ಶನಿ ಕಸ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ಮನೆಯಲ್ಲಿ ಕಸ ಹೇಗೆ ಬರುತ್ತೆ ಅಂತಕ್ಕಂಥದ್ದು ನೋಡಿ. ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಕಸ ಬರುವುದಕ್ಕೆ ಅಂದರೆ, ಕಸ ಅಂದರೆ ಧೂಳು, ಹೇಗೆ ಬರುತ್ತೆ ಅಂತಂದರೆ, ಗಾಳಿ ಬೀಸಿದಾಗ ಮನೆಯೊಳಗಡೆಗೆ ಆ ಕಸವು ಕಡ್ಡಿಯು ಎಲ್ಲ ಬಂದು ಕೂರುತ್ತೆ. ಎರಡನೇದು ಯಾವಾಗ ಬರುತ್ತೆ ಅಂತಂದರೆ, ಮನೆ ಹೊರಗೆ ಹೋದವರು ಹಾಗೇ ಒಳಗೆ ಬಂದು ಮನೆ ಹೊರಬದಿಯಲ್ಲಿ ಒಳಬದಿಯಲ್ಲಿ ಓಡಾಡ್ತಾ, ಈಗಿನ ಕಾಲದಲ್ಲಂತೂ ಚಪ್ಪಲಿ ಮತ್ತು ಶೂನಲ್ಲೇ ಓಡಾಡ್ತಕ್ಕಂತಹ ಒಂದು ಚೇಷ್ಟೆಗಳು ಕೂಡ ಶುರುವಾಗಿರುವುದರಿಂದ ಈಗಿನ ಶನಿ ಕಸ ಬಹಳ ಮರ್ಮಾಘಾತವನ್ನು ಕೊಡ್ತಕ್ಕಂಥದ್ದಾಗತ್ತೆ, ಬಹಳ ತೊಂದರೆಯನ್ನು ಕೊಡುತ್ತದೆ. ಹೊರಗೆ ಪಾದದ ಧೂಳು ಅಥವಾ ಕಾಲ್ಧೂಳು ಅಂತ ಹೇಳ್ತಾರೆ ಹಿಂದಿನವರು. ಈ ಕಾಲ್ಧೂಳು ಇದೆಯಲ್ಲ, ಅಂದರೆ ಹೊರಗಿನಿಂದ ನಮ್ಮ ಕಾಲಿನಿಂದ ನಮ್ಮ ಮನೆಯೊಳಗೆ ನಾವು ತಂದು ಹಾಕ್ತಕ್ಕಂತಹ ಒಂದು ಕಸ. ಇದಕ್ಕೆ ಶನಿ ಕಸ ಅಂತ ಕರೆಯುವುದಕ್ಕಿಂತ ಮುಂಚೆ ಇದಕ್ಕೇನು ಹಿರಿಯರು ಏನು ಹೇಳ್ತಾರೆ ಅಂತಂದರೆ, ಇದು ಬೆಂಕಿಯ ಕಸ ಅಂತ ಕರೀತಾರೆ. ಇದಕ್ಕೆ ಬಹಳ ಹಳಬರು ಹೇಳ್ತಿದ್ರು ಈ ಪದವನ್ನು. ಇದಕ್ಕೆ ಶಾಸ್ತ್ರೀಯವಾಗಿ ನಾವು ಇದಕ್ಕೆ ಯೋಗ ದೃಷ್ಟಿಯಿಂದ ಕೂಡ ಇದನ್ನು ನಾವು ಪ್ರತಿಪಾದನೆ ಮಾಡಬಹುದು. ಸುಮ್ಮನೆ ಕಪೋಲ ಕಲ್ಪಿತ ಅಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಕಪೋಲ ಕಲ್ಪಿತವಾಗಿರ್ತಕ್ಕಂತಹ ಶಾಸ್ತ್ರದ ಪ್ರತಿಪಾದನೆ ಮತ್ತು ಹೇಳ್ತಕ್ಕಂಥದ್ದು ನಡೀತಾ ಇದೆ. ಅದು ಅವರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ನೀವು ಸ್ವೀಕರಿಸಿದ್ರೆ ಮಹಾಜನರು, ನಮ್ಮದೇನು ಅಡ್ಡಿ ಇಲ್ಲ. ಆದರೆ ಶಾಸ್ತ್ರ ದೃಷ್ಟಿಯಿಂದ ನೋಡಿದಾಗ ಈ ಬೆಂಕಿಯ ಕಸ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ನಿಜ ಅಂತ ಅನಿಸುತ್ತೆ. ಅದು ಕಾಲಿಗೆ ಅಂಟಿಕೊಂಡು ಬಂದಿರತಕ್ಕಂತಹ ಧೂಳು. ಎರಡನೇದು ಗಾಳಿಯಿಂದ ಬರ್ತಕ್ಕಂಥ ಧೂಳು. ಎರಡು ಮನೆಯಲ್ಲಿ ಬೀಳುತ್ತೆ. ಈಗ ಬೆಂಕಿ ಮನೆಯಲ್ಲಿ ಬಿದ್ದಾಗ, ಅಂದರೆ ಬೆಂಕಿ ಯಾವುದೋ ಒಂದು ಕೆಂಡ ಬಂದು ಮನೆಯಲ್ಲಿ ಬಿತ್ತಪ್ಪ, ಅದು ಗಾಳಿ ಬಿಸಿದ್ರೆ ಏನಾಗುತ್ತೆ, ಅದು ಹೊತ್ತು ಉರಿಯುತ್ತೆ. ಈ ರೀತಿಯಾಗಿ ನಮ್ಮ ಕಾಲು ಧೂಳಿನಿಂದ, ಪಾದದ ಧೂಳಿನಿಂದ ಬಂದು ಬಿದ್ದಂತಹ ಕಸವು, ಗಾಳಿಯಿಂದ ಬಿದ್ದಂತಹ ಕಸವು, ಇಲ್ಲಿ ಒಂದು ಹಂತ. ಎರಡನೇ ಹಂತವನ್ನು ಯೋಚನೆ ಮಾಡಿ. ರಾತ್ರಿ ಮುಗಿದು ಬೆಳಕರದ ನಂತರದಲ್ಲಿ ಮನೆಯಲ್ಲಿರ್ತಕ್ಕಂತಹ ಕಸಕ್ಕೆ ಶನಿ ಕಸ ಅಂತ ಕರೀತಾರೆ. ಅದು ಯಾಕೆ ಹಂಗೆ ಇಟ್ಬಿಟ್ರು ಹೆಸರು ಅಂತಂದರೆ, ಶನಿಗ್ರಹದ ಒಂದು ಶಕ್ತಿ ಅಥವಾ ಬಲ ಹೆಚ್ಚತಕ್ಕಂಥದ್ದು ಸೂರ್ಯಾಸ್ತದ ನಂತರ ರಾತ್ರಿ. ಎರಡನೇದ್ದು, ಶನಿಗ್ರಹಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ವಸ್ತು ಗಾಳಿ. ಈ ಗಾಳಿಯಿಂದ ಬಿದ್ದು ಬಂದಿದ್ದು ಶನಿ, ಏನೋ ಧೂಳನ್ನು ತಂದವನು.
ಎರಡನೇದ್ದು ರಾತ್ರಿ ಆ ಶನಿಯ ಬಲ ಹೆಚ್ಚಿ ಏನಾಗುತ್ತೆ, ನಮ್ಮ ಕಾಲು ಧೂಳಿನಿಂದ ಪಾದದ ಧೂಳಿನಿಂದ ಬಂದು ಬಿದ್ದಂತಹ ಈ ಕಸ ಏನಿದೆ, ಬೆಂಕಿ ಕಸ, ಅದರ ಮೇಲೆ ಶನಿ ಗಾಳಿಯಾಗಿ ಬಂದು ಕೂತಾಗ ಏನಾಗುತ್ತೆ, ಅದು ಮನೆಯನ್ನು ಸುಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತಕ್ಕಂಥದ್ದು ತತ್ವ. ಈಗೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ತಿರ್ಗಿ ಶನಿ ಕಸ ಹೋಗುವುದು ಯಾವಾಗ ಅಂತಂದರೆ ನೀವು ತೆಗೆದು ಹೊರಗೆ ಹಾಕಿದಾಗಲೇ. ಆದ್ದರಿಂದಲೇ ಪ್ರತಿದಿನ ಶನಿ ಕಸ ಗುಡ್ಸೋಕ್ಕೆ ಎದ್ದು ಬಿಡಿ, ಶನಿ ಕಸ ಗುಡ್ಸೋಕ್ಕೆ ಮುಂಚೆ ಎಲ್ಲರೂ ಎದ್ದು ಬಿಡಿ ಅಂತ ಹೇಳ್ತಾ ಇದ್ದರು. ನೀವು ಮಂಚದ ಮೇಲೆ ಮಲಗಿದರೂ ಮಂಚದ ಕೆಳಗೂ ಒಮ್ಮೆ ಗುಡಿಸ್ತಕ್ಕಂಥದ್ದು ಮಹಾಶ್ರೇಯೋದಾಯಕ. ಆ ಗುಡಿಸಿ ಹೊರಗೆ ಹಾಕಿದ ನಂತರದಲ್ಲಿ ಮನೆಯನ್ನು ಸಾರಿಸುವ ಒಂದು ಪದ್ಧತಿ ಇದೆ. ಕಾರಣ ಏನು ಅಂದರೆ ಆ ಚಿಕ್ಕಿನ ಧೂಳಿನ ಕಣಗಳು ಅಂತ ಏನು ಹೇಳ್ತೀವಿ, ಫೈನ್ ಪಾರ್ಟಿಕಲ್ಸ್ ಆಫ್ ಡಸ್ಟ್, ಅದು ಹೋಗುತ್ತೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುವ ಸ್ವಚ್ಛತೆ. ಆದರೆ ಇದಕ್ಕೆ ತಾರ್ಕಿಕವಾದ ಮತ್ತು ಮಾರ್ಮಿಕವಾಗಿರ್ತಕ್ಕಂತಹ ಅರ್ಥ ಏನು ಅಂತಂದರೆ, ಬೆಂಕಿ ಬಿದ್ದಾಗ ಏನು ಮಾಡ್ತೀವಿ, ತಣ್ಣಗೆ ಮಾಡೋದಕ್ಕೆ ನಾವು ನೀರು ಚಿಮ್ಕಿಸ್ತೀವಿ ಅದರ ಮೇಲೆ. ಹಿಂದಿನ ಕಾಲದಲ್ಲಿ ಏನು ಮಾಡೋದು ಅಂದರೆ, ಮನೆ ಸಾರಿಸ್ಬೇಕಾದ್ರೆ ಆ ಬಟ್ಟೆಯನ್ನು ಹೀಗೆ ಎದ್ದು ಅರ್ಧ ಹಿಂಡಿಕೊಂಡು ಬರೀ ನೀರಾಗಿರೋ ಥರ ಒಂದು ಸತಿ ಸಾರಿಸ್ತಿದ್ರು. ಆನಂತರದಲ್ಲಿ ಒಣ ಬಟ್ಟೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಅದನ್ನು ಒರೆಸ್ಕೊಂಡು ಬರ್ತಿದ್ರು. ಭದ್ರವಾಗಿ ಹಿಂಡಿ ಅದರ ಬಗ್ಗೆ ಆ ನೀರಿನ ಮೇಲೇ ಉಜ್ಜಿ ಮನೆ ಪೂರ್ತಿ ಕೂಡ ನೀರು ಎಲ್ಲೂ ಕೂಡ ಕಾಣದೇ ಇರತಕ್ಕಂಥದ್ದು ಮಾಡಿಕೊಂಡು ಬರ್ತಾಯಿತ್ತು. ಈಗೇನಾಯಿತು, ಸ್ವಚ್ಛತಾ ದೃಷ್ಟಿಯಿಂದ ಮನೆಯಲ್ಲಿರ್ತಕ್ಕಂತಹ ಈ ಧೂಳು ಕಡ್ಡಿ ಕಸವು ಹೊರಹೋಯಿತು. ತಾತ್ವಿಕವಾದ ದೃಷ್ಟಿಯಿಂದ, ವೈಜ್ಞಾನಿಕವಾದ ದೃಷ್ಟಿಯಿಂದ, ಯೋಗಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಹಿಂದಿನ ದಿನ ನಾವು ಏನು ಮನೆಯಲ್ಲಿ ತಂದು ಹಾಕಿರ್ತಕ್ಕಂತಹ ಬೆಂಕಿ, ಅದರ ಮೇಲೆ ಗಾಳಿ, ಅದು ಬೆಂಕಿಗೆ ಮಿತ್ರ ಗಾಳಿ ಯಾವಾಗಲೂ ಕೂಡ, ಅದು ಹತ್ತಿ ಉರಿಯಿತು ಅಂತಕ್ಕಂಥದ್ದಾಗುತ್ತೆ. ಆ ರಾತ್ರಿಯ ಹೊತ್ತಿನಲ್ಲಿ ಶನಿಗೆ ಬಲ ಹೆಚ್ಚುವುದರಿಂದ ಏನಾಯಿತೋ ಅದು ನಮ್ಮನ್ನು ಸುಡುತ್ತೆ ಅಂತಕ್ಕಂಥದ್ದು. ಈ ತಾತ್ವಿಕ ಮಾರ್ಮಿಕವಾದ ದೃಷ್ಟಿ. ಮನೆಯ ಲಕ್ಷಣಗಳನ್ನು, ಗುಣವನ್ನು ಅದು ಕೆಡಿಸುತ್ತೆ. ಮನೆಯಲ್ಲಿರ್ತಕ್ಕಂಥವ್ರ ಮೇಲೂ ಕೂಡ ಏನಾಗುತ್ತೆ, ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರುತ್ತೆ ಅಂದರೆ, ಆಯುಷ್ಯದ ಮೇಲೆ, ಆರೋಗ್ಯದ ಮೇಲೆ, ಕಣ್ಣಿನ ಸ್ವಾಸ್ಥ್ಯದ ಮೇಲೆ, ಮನಸ್ಸಿನ ಸ್ವಾಸ್ಥ್ಯದ ಮೇಲೆ, ಮತ್ತು ನಮ್ಮ ಶ್ವಾಸಕೋಶದ ಮೇಲೆ, ಮತ್ತು ನಮ್ಮ ಉದ್ಯೋಗದ ಮೇಲೆ, ಇಷ್ಟರ ಮೇಲೆ ಮೊದಲು ಪ್ರಭಾವ ಬೀರುತ್ತೆ. ಮತ್ತು ನಮ್ಮ ಭೂಮಿಯ ಮೇಲೆ, ಆ ಭೂಮಿಯ ಗುಣವೇ ಕೆಟ್ಟೋಗುತ್ತೆ ಕಸ ಹಾಕ್ತಾ ಇದ್ದರೆ. ಈ ಬೆಂಕಿ ಕಸ ಅನ್ನೋದಕ್ಕೆ ನೋಡಿ ಇನ್ನೊಂದು ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ. ಈ ಎಲ್ಲಾದರೂ ಹಳ್ಳಿ ಕಡೆ ನೀವು ಹೋಗಿದ್ದರೆ, ಈ ಹೊಲ ಗದೆ ಮಧ್ಯದಲ್ಲಿ ಜನ ಹೆಚ್ಚು ಎಲ್ಲಿ ಓಡಾಡ್ತಾರೋ ಅಲ್ಲಿ ಹುಲ್ಲು ಬೆಳೆಯೋದಿಲ್ಲ. ನೀವು ನೋಡಿರಬೇಕು. ಮನುಷ್ಯನ ಜಾಡು ಅಂತ ಕರೀತಾರೆ, ಕಾಲ್ಜಾಡು ಅಂತ ಹೆಸರು ಅದಕ್ಕೆ ಹಳ್ಳಿ ಕಡೆ. ಯಾಕೆ ಬೆಳೆಯೋದಿಲ್ಲ ಅಂದರೆ, ನಾವು ಓಡಾಡುವ ಸ್ಥಳದಲ್ಲಿ ನಾವು ಬೆಂಕಿಯನ್ನು ಹಾಕ್ತಾ ಹೋಗ್ತೀವಿ ಅಂತ. ಆ ಪರಿಸ್ಥಿತಿ ನಿಮ್ಮ ಮನೆಯಲ್ಲೂ ಕೂಡ ಆಗ್ತಾ ಇದೆ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ಓಡಾಡುವ ದಾರಿಯಲ್ಲಿ ಯಾರಾದರೂ ಬಾಗಿಲು ಗಡ್ಡ ಕೂತಿದ್ರೆ, ಇಲ್ಲೇ ಕೂತಿದ್ಯಾ, ಪಕ್ಕಕ್ಕೆ ಸರಿ ಅಂತಾರೆ. ಅಂತಹ ಜಾಗದಲ್ಲಿ ಕೂರ್ತಕ್ಕಂಥದ್ದು, ಆ ಬಾಗಿಲ ಎದುರು ಬಾದಿಯಲ್ಲಿ ಕುಳಿತುಕೊಳ್ತಕ್ಕಂಥದ್ದು, ಹೆಚ್ಚು ಓಡಾಡುವ ಸ್ಥಳದಲ್ಲಿ ಏನಾದರೂ ಮುಖ್ಯವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಒಳಿತಲ್ಲ ಅಂತಕ್ಕಂಥದ್ದು. ಇನ್ನೊಂದು, ಆ ಬೆಂಕಿಯನ್ನು ನಂದಿಸಲಿಕ್ಕೆ ದಿನಂಪ್ರತಿ ನಾವು ಕನಿಷ್ಠ ಒಂದು ಬಾರಿ ಆದರೂ ಮನೆಯನ್ನು ಒರೆಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ. ಈ ಶನಿ ಕಸ ಅಂತಕ್ಕಂಥದ್ದು ಬೆಂಕಿಯ ಕಸವನ್ನು ಹೆಚ್ಚು ಮಾಡುವುದರಿಂದ, ಕೆಂಡ ಇರತಕ್ಕಂಥದ್ದನ್ನು ಜ್ವಾಲ್ಯಮಾನವಾಗಿ ಜೋರಾಗಿ ಉರ್ಕೊಂಡು ಹೋದರೆ ಏನಾಗುತ್ತೆ, ಮನೆಯಲ್ಲಿರ್ತಕ್ಕಂತಹ ಭೂಮಿಯ ಗುಣ, ವಾಸ್ತುವಿನ ಗುಣ ಆಗಿರಬಹುದು, ಆಯುಷ್ಯ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ಶ್ವಾಸಕೋಶದ ಆರೋಗ್ಯ, ಕೆಲಸ ಕಾರ್ಯಗಳು ಮತ್ತು ಭೂಮಿಯ ಸೌಖ್ಯವೂ ಕೂಡ, ಲಿಟಿಗೇಷನ್ಸ್ ಅಂತ ಏನು ಹೇಳ್ತೀರಿ, ಅವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಶನಿ ಕಸ ಅಂತಂದರೆ ಏನು ಅಂದರೆ, ವೈಜ್ಞಾನಿಕವಾದ ದೃಷ್ಟಿಯಿಂದ, ತಾತ್ವಿಕವಾದ ದೃಷ್ಟಿಯಿಂದ ಇದು, ಮತ್ತು ಎರಡನೇದು ನಮಗೆ ಕಣ್ಣಿಗೆ ಕಾಣೋಗೆ ಸ್ವಚ್ಛತಾ ದೃಷ್ಟಿಯಿಂದ ಮನೆಯಲ್ಲಿ ಹಿಂದಿನ ದಿವಸ ಅಕ್ಯುಮುಲೇಟ್ ಆಗಿರ್ತಕ್ಕಂತಹ, ಸೇರಿರ್ತಕ್ಕಂತಹ, ಅಲ್ಲಿ ಬಿದ್ದಿರ್ತಕ್ಕಂತಹ ಕಸ ಆಗಿದೆ. ನಿಮ್ಮ ಮನೆಯಲ್ಲಿ ಆ ಥರದ ಏನಾದರೂ ಮನೆ ಕೆಳಗಡೆಗೆ ನೀವು ಈ ಕಂಬಳಿ, ರತ್ನಗಂಬಳಿ ಅಂತ ಹಾಸ್ತಾರೆ, ಆ ಥರ ಹಾಸಿದ್ದಾಗ್ಯೂ ಕೂಡ ಅದರ ಮೇಲೂ ಒಂದು ಸತಿ ಕುಡಿಸಿ ಅದನ್ನು ತೆಗೆದು ಸಾರಿಸಿ ಮತ್ತೆ ಹಾಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕ. ಇಲ್ಲದೇ ಇದ್ದರೆ, ಈ ಹಿಂದಿನವರು ಬಹಳ ಹೇಳ್ತಿದ್ರು, ಶನಿ ಕಸ ಮನೆಯಲ್ಲಿ ಯಾರ ಮನೆಯಲ್ಲಿ ತೆಗೆಯುವುದಿಲ್ಲೋ ಅವ್ರಿಗೆ ಶನಿ ಹಿಡಿಯುತ್ತೆ ಅಂತ ಅರ್ಥ. ಅಂದರೆ ಅವ್ರ ಜೀವನದಲ್ಲಿ ಎಲ್ಲವೂ ನಿಧಾನ ಆಗುತ್ತೆ, ಯಾವುದೂ ಕೈಗೂಡುವುದಿಲ್ಲ, ಅವರಿಗೆ ದುಃಖ ಮತ್ತು ದರಿದ್ರಗಳು ಅವರ ಮನೆಯಲ್ಲಿ ಹೆಚ್ಚು ಮನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಸುಸ್ಪಷ್ಟವಾಗಿ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಆದ್ದರಿಂದ ಶನಿ ಕಸ ಅಂತಕ್ಕಂಥದ್ದು ಸ್ವಚ್ಛತಾ ದೃಷ್ಟಿಯಿಂದಲೂ, ಆರೋಗ್ಯದ ದೃಷ್ಟಿಯಿಂದಲೂ, ಮೂರನೆಯದು ಜ್ಯೋತಿಷ್ಯದ ದೃಷ್ಟಿಯಿಂದಲೂ, ನಾಲ್ಕನೆಯದು ಯೋಗಿಕವಾದ ದೃಷ್ಟಿಯಿಂದಲೂ, ಐದನೆಯದು ತಾತ್ವಿಕವಾದ ದೃಷ್ಟಿಕೋನದಿಂದಲೂ ನಾವು ನೋಡಿದಾಗ ನಮಗೆ ಶನಿ ಕಸ ಅಂತಕ್ಕಂಥದ್ದನ್ನು ತೆಗಿತಕ್ಕಂಥದ್ದಲ್ಲದೆ ಮನೆಯನ್ನು ಸಾರಿಸ್ತಕ್ಕಂಥದ್ದು ಅನಿವಾರ್ಯ ಯಾಕೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ನಾವು ಇಲ್ಲಿ ತಿಳಿಸ್ತಾ ಇದ್ದೇವೆ ನಾವು. ಆದ್ದರಿಂದ ಇವತ್ತಿನಿಂದ ನಾವೆಲ್ಲ ಪ್ರಯತ್ನಶೀಲರಾಗಿ ಏನು ಮಾಡೋಣ,
ಮನೆಯನ್ನು ಒಮ್ಮೆ ಗುಡಿಸೋದು ಮತ್ತು ಸಾರಿಸ್ತಕ್ಕಂಥದ್ದು ನೀರಿನಿಂದ ಚೆನ್ನಾಗಿ ಸಾರಿಸ್ತಕ್ಕಂಥದ್ದು, ಮಾಪಲ್ಲೇ ಮಾಡಿ ಬಟ್ ಸಾರಿಸಬೇಕು. ಸಾರಿಸ್ತಕ್ಕಂಥದ್ದು ಮಾಡುವುದರಿಂದ ಮನೆಯು ಮತ್ತು ನಿಮ್ಮ ಮನೆಯ ವಾತಾವರಣವು, ನಿಮ್ಮ ಆರೋಗ್ಯವು, ಉದ್ಯೋಗವು, ಭೂಮಿ ಸೌಖ್ಯವು ಮತ್ತು ನಿಮ್ಮ ಆಯುಷ್ಯವು ವೃದ್ಧಿಯಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಶನಿ ಕಸ ಅಂದರೆ ಏನು ಅಂತಕ್ಕಂಥದ್ದು ಹಿನ್ನೆಲೆಯಾಗಿರ್ತಕ್ಕಂಥ ಬೆಂಕಿಯ ಕಸ, ಪಾದದ ಕಸ ಅಂತಕ್ಕಂಥದ್ದು ಕೂಡ ಆಗಿದೆ.